ವೀಕ್ಷಕರೇ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಯಾರು ಗೊತ್ತಿಲ್ಲ ಹೇಳಿ. ಅವರೊಬ್ಬ ಮಹಾನ್ ಚೇತನ. ಒಮ್ಮೆ ಅಮೆರಿಕದಿಂದ ಬಂದ ಒಂದಷ್ಟು ಇಂಜಿನಿಯರ್ಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಭೇಟಿ ಮಾಡಿ ಅಮೆರಿಕದಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟೋದಿಕ್ಕೆ ಕೇಳಿಕೊಳ್ತಾರೆ. ಖಂಡಿತ ನಾನು ನಿಮಗೆ ಡ್ಯಾಮ್ ಅನ್ನ ಕಟ್ಕೊಡ್ತೀನಿ, ಆದರೆ ನಿಮ್ಮ ಡ್ಯಾಮ್ ಮೇಲೆ ನನ್ನ ದೇಶದ ಹೆಸರನ್ನ ಇಡೋದಕ್ಕೆ ಒಪ್ಪಿದ್ರೆ ಮಾತ್ರ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ನಮ್ಮ ದೇಶದ ಡ್ಯಾಮ್ನಲ್ಲಿ ಭಾರತದ ಹೆಸರನ್ನ ಇಡೋದಕ್ಕೆ ಅಮೆರಿಕದ ಇಂಜಿನಿಯರ್ಗಳು ಒಪ್ಪಲಿಲ್ಲ. ಆದ್ರೆ ಈ ಮಧ್ಯೆ ಒಂದು ಸಣ್ಣ ಒಪ್ಪಂದ ಆಗಿತ್ತು. ಆ ಡ್ಯಾಮ್ನ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಂಡಿಯಾ ಅಂತ ಬರೀದಿ ನಿಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಅಮೆರಿಕದ ಇಂಜಿನಿಯರ್ಗಳ ಬಳಿ ಒಪ್ಪಿಗೆ ತಗೊಂಡಿದ್ರು. ಕೊನೆಗೆ ಡ್ಯಾಮ್ನ ಕೆಲಸ ಮುಗೀತು. ಆ ಡ್ಯಾಮ್ನ ಉದ್ಘಾಟನೆ ಸಂದರ್ಭದಲ್ಲಿ ಸರ್ ಎಂ ಅವರನ್ನ ಕೇಳಲಾಯಿತು, ನಿಮ್ಮ ಒಂದು ಬೇಡಿಕೆಗೆ ಒಪ್ತಿದ್ರು ಸಹ ನೀವು ನಮಗೆ ಯಾಕೆ ಸಹಾಯ ಮಾಡಿದ್ರಿ ಅಂತ ಕೇಳಿದ್ರು. ಆಗ ಸರ್ ಎಂ ಅವರು ಅವರನ್ನ ಕರೆದು ಹೆಲಿಕಾಪ್ಟರ್ ನಲ್ಲಿ ಕೂರಿಸಿ ಡ್ಯಾಮ್ನ ಮೇಲೆ ಹಾರಾಟ ಮಾಡಿ ತೋರಿಸಿದ್ರು. ಆಗ ಇಡೀ ಡ್ಯಾಮ್ನ ರಚನೆ ಮೇಲಿಂದ ಇಂಡಿಯಾ ಅಂತ ಕಾಣ್ತಾ ಇತ್ತು. ಇದಿಷ್ಟೇ ಅಲ್ಲ, ನಾನು ಈ ಡ್ಯಾಮ್ನ ಮೂಲೆಯಲ್ಲಿ ಇಂಡಿಯಾ ಅಂತ ಬರೆದಿದ್ದೀನಲ್ಲ, ಆ 5 ಅಕ್ಷರದಲ್ಲಿ ಅದರಲ್ಲಿ ಯಾವುದೇ ಒಂದೇ ಒಂದು ಕಲ್ಲನ್ನ ನೀವು ತೆಗೆದ್ರು ಪೂರ್ತಿ ಡ್ಯಾಮೇ ಬಿದ್ದು ಹೋಗುತ್ತೆ ಅಂತ ಹೇಳಿದ್ರು. ಆಗ ಸರ್ ಎಂ ಅವರ ತಾಕತ್ತಿಗೆ ಅಮೆರಿಕದ ಇಂಜಿನಿಯರ್ಗಳು ಬೆರಗಾಗೋದ್ರು. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಸರ್ಕಾರಿ ಇಂಜಿನಿಯರ್ ಸೇವೆ ದಕ್ಕಿದ ಸಮಯದಲ್ಲಿ ಸರ್ ಎಂ ಅವರು ಮೊದಲು ಮಾಡಿದ ಕೆಲಸ ಅಂದ್ರೆ ತನ್ನ ಪರಿವಾರದವರನ್ನೆಲ್ಲ ಕರೆಸಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ರು. ಆ ಔತಣಕೂಟದಲ್ಲಿ ಪರಿವಾರದವರನ್ನ ಉದ್ದೇಶಿಸಿ ಅವರು ಹೀಗೆ ಹೇಳ್ತಾರೆ, ನೋಡಿ, ನನಗೆ ಸರ್ಕಾರಿ ಆಹ್ವಾನ ಬಂದಿದೆ. ನಾನು ಸರ್ಕಾರಿ ನೌಕರನಾಗಿದ್ದಾಗ ನಿಮ್ಮ ಪರವಾಗಿ ಯಾವ ಸಹಾಯವನ್ನು ನೀವು ನನ್ನಿಂದ ನಿರೀಕ್ಷೆ ಮಾಡೋ ಹಾಗಿಲ್ಲ. ಆ ರೀತಿ ಮಾತು ಕೊಟ್ರೆ ಮಾತ್ರ ನಾನು ಈ ಒಂದು ಸರ್ಕಾರಿ ಹುದ್ದೆಗೆ ಇರುವೆ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಪರಿವಾರದವರ ಹತ್ರ ಭಾಷೆ ತಗೊಂಡಿದ್ರು. ಇನ್ನು ವಿಶ್ವೇಶ್ವರಯ್ಯನವರ ನಿಧನದ ಬಳಿಕ ಅವರ ಅಸಾಧ್ಯ ಬುದ್ಧಿಶಕ್ತಿಯ ಬಗ್ಗೆ ಕೌತುಕ ಹೊಂದಿದ್ದ ಅನೇಕ ವಿದೇಶಿಗರು ಅವರ ಮೆದುಳನ್ನ ಪಡೆಯೋದಕ್ಕೆ ನಾ ಮುಂದು ಅಂತ ಮುಂದೆ ಬಂದಿದ್ರು. ಆದ್ರೆ ಸರ್ಕಾರ ವಿದೇಶಿಗರ ಅಹವಾಲಿಗೆ ಒಪ್ಪಲಿಲ್ಲ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಬಳಿ ಸದಾ 2 ಪೆನ್ಗಳಿರ್ತಾ ಇದ್ವು. ಒಂದು ಸರ್ಕಾರಿ ಕೆಲಸಕ್ಕೆ, ಮತ್ತೊಂದು ಸ್ವಂತ ಕೆಲಸಕ್ಕೆ. ಇವುಗಳನ್ನ ಯಾವುದೇ ಕಾರಣಕ್ಕೂ ಅದಲು ಬದಲು ಮಾಡ್ತಾ ಇರಲಿಲ್ಲ. ಸರ್ಕಾರಿ ಕೆಲಸಕ್ಕೆ ಅಂತ ಇದ್ದ ಪೆನ್ನನ್ನ ಸರ್ಕಾರಿ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು. ತಮ್ಮ ಸ್ವಂತ ಬಳಕೆಗೆ ಇದ್ದ ಪೆನ್ನನ್ನ ತಮ್ಮ ಸ್ವಂತ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು. ವೀಕ್ಷಕರೇ, ಇಂತಹ ಕಪೋಲ ಕಲ್ಪಿತ ಕಥೆಗಳನ್ನ ನಾವು ನೀವು ಚಿಕ್ಕಂದಿನಿಂದ ಬಹಳ ಕೇಳಿರ್ತೇವೆ. ಅಷ್ಟೇ ಯಾಕೆ, ಇಂಥ ಎಷ್ಟೋ ಕಥೆಗಳು ನಮಗೆ ನಮ್ಮ ಶಾಲಾ ಶಿಕ್ಷಕರಿಂದನೇ ಕೇಳಿ ಬಂದಿವೆ ಕೂಡ. ಅಸಲಿಗೆ ಮೇಲಿನ ಈ ಯಾವ ಕಥೆಗಳು ಕೂಡ ನಿಜವಲ್ಲ. ಇವೆಲ್ಲ ಕುಕ್ಕುಡ್ ಅಪ್ ಅಥವಾ ಸಿನಿಕರಿಂದ ಸೃಷ್ಟಿಯಾದ ಕಥೆಗಳು ಮಾತ್ರ. ವೀಕ್ಷಕರೇ, ಈ ತರಹದ ಕಥೆಗಳು ಬರೀ ವಿಶ್ವೇಶ್ವರಯ್ಯನವರ ಮೇಲೆ ಮಾತ್ರ ಇಲ್ಲ, ಅನೇಕ ಮಹಾಮಹಿಮರುಗಳ ಬಗ್ಗೆಯೂ ಇಂಥ ಕಥೆಗಳು ಸಾಕಷ್ಟು ಚಾಲ್ತಿಯಲ್ಲಿವೆ. ತಾವೇ ಶ್ರೇಷ್ಠ, ತಮ್ಮದೇ ಶ್ರೇಷ್ಠ ಎಂದು ನಂಬಿಸುವ ಹುಚ್ಚಿನಿಂದಾಗಿ ಇಂಥ ವರ್ಣರಂಜಿತ, ರೋಚಕ, ಅತಿರೇಕ ತುಂಬಿದ ಕಥೆಗಳು ಜನ್ಮ ತಾಳ್ತವೆ. ಸರ್ ಎಂ ವಿಶ್ವೇಶ್ವರಯ್ಯನವರು ದೇಶ ಕಂಡ ಅಪ್ರತಿಮ ಹಾಗೂ ಅದ್ವಿತೀಯ ವ್ಯಕ್ತಿ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು 1899ರ ಸಮಯದಲ್ಲಿ ಮೈಸೂರಿನ ಅರಸರ ಸಹಾಯದಿಂದ ಚೀನಾ ಹಾಗೂ ಜಪಾನಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಪ್ರವಾಸ ಮಾಡಿದ್ರು. ದೇಶದ ಉದ್ದಗಲ ಸಂಚರಿಸಿದ ಈ ಅಸಾಮಾನ್ಯ ವ್ಯಕ್ತಿ ಹೈದರಾಬಾದ್, ಸೂರತ್, ಬಾಂಬೆ, ಶಿಮ್ಲಾ ಮುಂತಾದೆಡೆಗೂ ಸಹ ಅಲ್ಲಿನ ನೀರಾವರಿ ಯೋಜನೆಗಳ ಇನ್ಚಾರ್ಜ್ ಆಗಿ ತಿರುಗಾಡಿದ್ದಾರೆ. 1907ರಲ್ಲಿ ಇವರು ದೂರದ ಅಮೆರಿಕ ಹಾಗೂ ಕೆನಡಾಗಳಿಗೆ ಸೂಪರಿಂಟೆಂಡೆಂಟ್ ಆಗಿ ಇಂಜಿನಿಯರ್ ಆಗಿ ಹೋಗಿ ಬಂದಿದ್ದಾರೆ. ಇವರ ಈ ಸಾಧನೆಗಳ ಜೊತೆ ಅರ್ಥವಿಲ್ಲದ ಕಪೋಲ ಕಲ್ಪಿತ ಕಥೆಗಳು ಸಹ ಹೆಣೆಯಲ್ಪಟ್ಟಿವೆ. ಉದಾಹರಣೆಗೆ, ಸರ್ ಎಂ ರವರು ಈಜಿಪ್ಟ್ಗೆ ಭೇಟಿ ನೀಡಿ ಅಲ್ಲಿನ ಬೃಹತ್ ಯೋಜನೆಯಾಗಿದ್ದ ಅಸ್ವಾನ್ ಅಣೆಕಟ್ಟುವಿನ ಕಾರ್ಯಕಲಾಪಗಳನ್ನ ಅವಲೋಕಿಸಿ ಅದನ್ನ ಮೈಸೂರಿನ KRS ಅಣೆಕಟ್ಟುವಿನ ರಚನೆ ಮಾಡುವಾಗ ಬಳಸಿಕೊಂಡ್ರು ಎಂಬುದು ಒಂದು ವಾದ ಇದೆ. ಆದರೆ ಅಸಲಿಗೆ ಈಜಿಪ್ಟಿನ ನೈಲ್ ನದಿಗೆ ಅಸ್ವಾನ್ ಅಣೆಕಟ್ಟುವಿನ ರಚನಾ ಕಾರ್ಯ ಅಧಿಕೃತವಾಗಿ ಆರಂಭವಾಗಿದ್ದೆ 1962ರಲ್ಲಿ. ಸರ್ ಎಂ ರವರು KRS ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಶುರು ಮಾಡಿದ್ದು 1911ರಲ್ಲಿ ಹಾಗೂ ಅದು ಮುಗಿದಿದ್ದು 1924ರಲ್ಲಿ. ಇನ್ನು ವಿಶ್ವೇಶ್ವರಯ್ಯನವರು ಈಜಿಪ್ಟ್ಗೆ ಹೋದದ್ದು ನಿಜವಾದರೂ ಅಸ್ವಾನ್ ಅಣೆಕಟ್ಟಿನ ಬಗ್ಗೆ ತಿಳಿದು ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದರೆಂಬ ವದಂತಿ ಸುಳ್ಳು. 1962ರಲ್ಲಿ ವಿಶ್ವೇಶ್ವರಯ್ಯನವರಿಗೆ ಭರ್ತಿ 101 ವರ್ಷ ವಯಸ್ಸಾಗಿತ್ತು. ಅದೇ ವರ್ಷವೇ ಅವರು ಸ್ವರ್ಗಸ್ಥರಾದರೂ ಕೂಡ. ಅಂದಮೇಲೆ ಈ ಒಂದು ಸಮಯದಲ್ಲಿ ಅವರು ಹೇಗೆ ಈಜಿಪ್ಟ್ಗೆ ಹೋಗೋದಕ್ಕೆ ಸಾಧ್ಯ? ಇನ್ನು ಅವರು ಕೆನಡಾ ಹಾಗೂ ಅಮೆರಿಕಗಳಿಗೆ ಭೇಟಿ ಕೊಟ್ಟದ್ದು ನಿಜ, ಆದರೆ ಮಿಕ್ಕ ಅತಿರಂಜಿತ ಕಥೆಗಳು ಸುಳ್ಳು. ಇಂಥ ಹಲವು ಖ್ಯಾತನಾಮರ ಹೆಸರುಗಳನ್ನ ಇಂಥ ಸುಳ್ಳು ಕಥೆಗಳ ಮೂಲಕ ಕೆಡಿಸಲಾಗ್ತಾ ಇದೆ. ಇಂಥ ಕಥೆಗಳ ಸತ್ಯಾಸತ್ಯತೆ ತಿಳಿದು ಅವುಗಳನ್ನ ತಡೆಯುವ, ವಿರೋಧಿಸುವ